ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀಮಲ್ಲಕ್ಷ್ಮೀನೃಸಿಂಹಸ್ಯ ಶ್ರಿಯಂ ದಿಶತು ಮೇ ನಖಃ ಸ್ವಭಕ್ತಾಭೀಷ್ಟದಾನಾಯ ಸಮಪಾತ್ತದಶಾಕೃತೇಃ ರಾಘವೇಂದ್ರ ವಿಜಯಕಾರರಾಗಿರ್ತಕ್ಕಂತಹ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯ ಕೃತಿಯ ರಚನೆಯ ಮುನ್ನ ಮಂಗಳಾಚರಣೆಯಲ್ಲಿ ಲಕ್ಷ್ಮೀ ನರಸಿಂಹನನ್ನು ಹಾಗೆಯೇ ಶ್ರೀಕೃಷ್ಣನನ್ನು ಮುಂದೆ ಶ್ರೀಮದಾನಂದ ತೀರ್ಥ ಭಗವತ್ಪಾದರನ್ನು ಸ್ತುತಿಸಿದ ಮೇಲೆ ಮುಂದಿನ ಪದ್ಯದಲ್ಲಿ ಸರಸ್ವತೀ ದೇವಿಯನ್ನು ಸ್ತುತಿಸ್ತಾ ಇದ್ದಾರೆ. ಶ್ರೀರಾಘವೇಂದ್ರ ರತ್ನಾನಾಂ ರಸನಾರಂಗ ನರ್ತಕಿ ಶಬ್ದಾಂಬುಧಿ ಶರಜ್ಯೋತ್ಸ್ನ ಶರಣಂ ಮಮ ಶಾರದಾ. ತನ್ನ ಮಹಾಕಾವ್ಯದ ಒಂದು ಅನುಕೂಲಕ್ಕಾಗಿ ಮಹಾಕಾವ್ಯ ರಚನೆ ಚೆನ್ನಾಗಾಗಬೇಕು, ಅದಕ್ಕೋಸ್ಕರ ಉಪಯುಕ್ತವಾಗಿರತಕ್ಕಂತಹ ಅರ್ಥ ಶಬ್ದಗಳ ಸ್ಫೂರ್ತಿ ಆಗಬೇಕು. ಅದಕ್ಕೋಸ್ಕರವಾಗಿ ಸರ್ವ ಶಬ್ದಾಭಿಮಾನಿನಿಯಾಗಿರತಕ್ಕಂತಹ, ಈಗಾಗಲೇ ಹಿಂದಿನ ಪದ್ಯದಲ್ಲಿ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಮಧ್ವಾಚಾರ್ಯರ ಸ್ಮರಣೆಯನ್ನು ಮಾಡಿ ಅಂತಹ ಮಧ್ವಗುರುಗಳ ಸಂಬಂಧಿನಿಯಾಗಿರತಕ್ಕಂತಹ ಭಾರತೀ ದೇವಿ ನನಗೆ ರಕ್ಷಕಳು ಅಂತ ಈ ಒಂದು ಪದ್ಯದಲ್ಲಿ ಹೇಳಿಕ್ಕೆ ಹೊರಟಿದ್ದಾರೆ. ಭಾರತೀ ದೇವಿಯರ ಅನುಗ್ರಹ ಇದ್ದರೆ ಎಂತಹ ಏಡಮೂಕನೂ ಕೂಡ ಒಳ್ಳೆ ಮಾತುಗಾರನಾಗ್ತಾನೆ. ಹುಟ್ಟಿನಿಂದಲೇ ಮಾತನಾಡಲು ಕೇಳಲು ಯಾರು ಅಸಮರ್ಥನೋ ಅಂತಹ ಏಡಮೂಕ ಅವನು ಬಹಳ ಶ್ರದ್ಧೆಯಿಂದ ವಾಯುದೇವರ ಪತ್ನಿಯಾಗಿರತಕ್ಕಂತಹ ಭಾರತೀ ದೇವಿಯನ್ನು ಭಜಿಸಿದರೆ ಆಕೆ ಅನುಗ್ರಹದಿಂದ ಒಳ್ಳೆ ಪ್ರಕಾಂಡ ವಾಗ್ಮಿ ಆಗ್ತಾನೆ. ಹೀಗೆ ವಾಗ್ದೇವತೆ ಆಗಿರತಕ್ಕಂತಹ ಭಾರತೀ ದೇವಿಯ ಅನುಗ್ರಹ ಬೇಕು. ಆಕೆ ಮನೋದೇವತೆ ಆದ್ದರಿಂದ ಅವಳು ಅನುಗ್ರಹಿಸುವಂತಹ ಮಾತನ್ನು ಇಲ್ಲಿ ನಾರಾಯಣಾಚಾರ್ಯರು ಹೇಳ್ತಾರೆ. ಏಡಮೂಕ ಜಡಮತಿಗಳು ಈ ಸರಸ್ವತೀ ದೇವಿಯ ಅನುಗ್ರಹದಿಂದ ಮಹಾವಾಗ್ಮಿಗಳು ಪ್ರಾಜ್ಞ ಶಿರೋಮಣಿಗಳಾಗ್ತಾರೆ. ಇತರ ಭಕ್ತರು ಶ್ರದ್ಧೆಯಿಂದ ಆಕೆಯನ್ನು ಭಜಿಸಿದರೆ ಆಕೆಯ ಅನುಗ್ರಹದಿಂದ ವಿಶಿಷ್ಟವಾಗಿರ್ತಕ್ಕಂತಹ ವಾಕ್ಪಟುತ್ವವನ್ನು, ಶ್ರೇಷ್ಠ ಪಾಂಡಿತ್ಯವನ್ನು ಪಡೆದರಲ್ಲಿ ಯಾವ ಸಂದೇಹ ಇಲ್ಲ. ಆದರೆ ಈ ಪ್ರತಿಷ್ಠೆಯ ಪಾಂಡಿತ್ಯದ ಅಹಂಕಾರದಿಂದ ಲೋಕವಂಚನೆಯ ದುಷ್ಟ ಮಾರ್ಗದಲ್ಲಿ ತೊಡಗತಕ್ಕಂತಹ ವ್ಯಕ್ತಿಯು ಭಾರತೀ ದೇವಿಯ ಅನುಗ್ರಹ ತಪ್ಪಿದಾಗ ವಾಗ್ಮಿಯು ಮೂಕನಾಗ್ತಾನೆ, ಪಂಡಿತನು ಜಡಮತಿ ಆಗ್ತಾನೆ. ಅಂತಹ ಭಾರತೀ ದೇವಿ ವಾಯುದೇವರ ಪತ್ನಿಯಾಗಿರ್ತಕ್ಕಂತಹ ಭಾರತೀ ದೇವಿ ಸರಸ್ವತೀ ದೇವಿ ಅವರನ್ನು ನಮಸ್ಕರಿಸ್ತಾ ಇದ್ದಾರೆ. ಮತ್ತು ಒಂದು ಶಿಷ್ಟಾಚಾರ ಪರಿಮಳದಲ್ಲಿ ರಾಘವೇಂದ್ರ ಗುರು ಸಾರ್ವರು ಭವತಿ ಯದನುಭಾವಾದ್ ಏಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ ಜಾಯತೆ ಪ್ರಾಜ್ಞಮೌಲಿ ಎಂಬ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ದೇವೀಂ ಸರಸ್ವತೀಂ ವ್ಯಾಸಂ ಇತಿ ಶಿಷ್ಟಾಚಾರ ಶಿಕ್ಷಾಮನುಸೃತ್ಯ ವಾಯುಪತ್ನಿ ಸನ್ನಿಧಿಂ ಅರ್ಥಯತೆ ಭವತಿ ಯದನುಭಾವಾತ್ ಎಂಬುದಾಗಿ ಟೀಕಾಚಾರ್ಯರ ಭವತಿ ಯದನುಭಾವ ಎಂಬ ಸರಸ್ವತಿಯ ಪ್ರಾರ್ಥನೆ ಮಾಡ್ತಕ್ಕಂತಹ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾದರೆ ಹೇಳ್ತಾರೆ, ದೇವೀಂ ಸರಸ್ವತೀಂ ವ್ಯಾಸಮಿತಿ ಶಿಷ್ಟಾಚಾರ ಶಿಕ್ಷಾಮನುಸೃತ್ಯ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತೇನು ಸರಸ್ವತಿ ಆಮೇಲೆ ವ್ಯಾಸರನ್ನು ಶಿಷ್ಟಾಚಾರ ಸರಸ್ವತಿಯನ್ನು ನಮಿಸುವಂಥದ್ದು ಶಿಷ್ಟಾಚಾರ.
ಆ ಒಂದು ಶಿಷ್ಟಾಚಾರವನ್ನು ಅನುಸರಿಸಿ ವಾಯುಪತ್ನಿಯ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಅವರು ವ್ಯಾಖ್ಯಾನ ಮಾಡಿದಂತೆ ನಾರಾಯಣಾಚಾರ್ಯರು ತಮ್ಮ ಈ ಕೃತಿಯಾಗಿರ್ತಕ್ಕಂತಹ ರಾಘವೇಂದ್ರ ವಿಜಯದಲ್ಲಿ ಭಾರತೀ ದೇವಿ ತನಗೆ ಶರಣು ಅಂತ ಪ್ರಾರ್ಥನೆ ಮಾಡಲಿಕ್ಕೆ ಹೊರಟಿದ್ದಾರೆ. ಶ್ರೀರಾಘವೇಂದ್ರ ರತ್ನಾನಾಂ ರಸನಾರಂಗ ನರ್ತಕಿ ಶಬ್ದಾಂಬುಧಿ ಶರಜ್ಯೋತ್ಸ್ನಾ ಶರಣಂ ಮಮ ಶಾರದಾ. ರಾಘವೇಂದ್ರ ತೀರ್ಥರೆಂಬ ರತ್ನ. ಇಂತಹ ರಾಘವೇಂದ್ರ ತೀರ್ಥರೆಂಬ ರತ್ನಗಳ ಅಂದರೆ ರತ್ನದಂತೆ ಶ್ರೇಷ್ಠರಾಗಿರ್ತಕ್ಕಂಥವ್ರು ಅಂತ ಅರ್ಥ. ರಾಘವೇಂದ್ರ ತೀರ್ಥರ ರಸನಾರಂಗ, ರಸನ ಅಂದರೆ ಜಿಹ್ವ, ನಾಲಿಗೆ. ರಾಘವೇಂದ್ರಾಣಾಂ ರಸನ ಜಿಹ್ವಯ ರಂಗಂ ನಾಟ್ಯಸ್ಥಳಂ ತಸ್ಮಿನ್ ನೃತ್ಯತೀತಿ ನರ್ತಕಿ. ರಾಘವೇಂದ್ರ ರತ್ನ ರಸನಾರಂಗ ನರ್ತಕಿ. ಅವರ ರಸ ನಾಲಿಗೆ ಎಂಬ ರಂಗಮಂಟಪದಲ್ಲಿ ನರ್ತನ ಮಾಡತಕ್ಕಂತಹ, ನಾಟ್ಯರಂಗದಲ್ಲಿ ನರ್ತನೆ ಮಾಡ್ತಾ ಇರತಕ್ಕಂತಹ ಶಾರದಾದೇವಿ ಅವಳು ನನಗೆ ಶಬ್ದಾಂಬುಧಿ ಶರಜ್ಯೋತ್ಸ್ನಾ ಶರಣಂ ಭವತು. ಶಬ್ದಾಂಬುಧಿ ಶಬ್ದ ಅಂಬುಧಿ, ಶಬ್ದ ಅಂದರೆ ವ್ಯಾಕರಣಶಾಸ್ತ್ರ. ವ್ಯಾಕರಣಶಾಸ್ತ್ರವೇ ಅಂಬುಧಿ. ವ್ಯಾಕರಣಶಾಸ್ತ್ರವೆಂಬ ಸಮುದ್ರದಲ್ಲಿ, ವ್ಯಾಕರಣಶಾಸ್ತ್ರವೆಂಬ ಸಮುದ್ರ, ಆ ಸಮುದ್ರ ಅದು ಉಕ್ತದೆ. ಯಾವಾಗ ಬೆಳದಿಂಗಳಿದ್ದಾಗ ಸಮುದ್ರ ಉಕ್ತದೆ. ಹಾಗೆ ವ್ಯಾಕರಣಶಾಸ್ತ್ರವೆಂಬ ಈ ಸಮುದ್ರ ಅದು ಉಕ್ಕಬೇಕಾದ್ರೆ ಈ ಶರಜ್ಯೋತ್ಸ್ನ, ಶರತ್ಕಾಲದ ಬೆಳದಿಂಗಳು, ಶರತ್ಕಾಲದ ಬೆಳದಿಂಗಳು ಬಹಳ ಶುಭ್ರವಾಗಿರುತ್ತದೆ. ಶರತ್ಕಾಲದಲ್ಲಿ ಬೆಳದಿಂಗಳಿಗೆ ಬ್ರೈಟ್ನೆಸ್ ಜಾಸ್ತಿ. ಆವಾಗ ಯಾವ ಮೋಡಗಳಿರುವುದಿಲ್ಲ, ಇಬ್ಬನಿ ಇರುವುದಿಲ್ಲ, ಬಹಳ ಪರಿಶುದ್ಧವಾದ ಶುಭ್ರವಾದ ಕಾಂತಿ. ಅಂತಹ ಶರಜ್ಯೋತ್ಸ್ನ, ಆ ಶರತ್ಕಾಲದ ಬೆಳದಿಂಗಳು ಉದಯಿಸಿದಾಗ ಸಾಗರ ಉಕ್ಕುವ ಹಾಗೆ ವ್ಯಾಕರಣಶಾಸ್ತ್ರವೆಂಬ ಸಮುದ್ರ ಅದು ಉಕ್ಕಲಿಕ್ಕೆ ಚಂದ್ರಿಕೆಯಂತೆ ಇರತಕ್ಕಂಥವಳು ಭಾರತೀ ದೇವಿ. ಅಂತಹ ಭಾರತೀ ದೇವಿ ನನಗೆ ರಕ್ಷಕಳಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶಬ್ದಾಂಬುಧಿ ಶರಜ್ಯೋತ್ಸ್ನ. ಅಂಬುಧಿ ಅಂದರೆ ಸಮುದ್ರ. ಅಂಬುನಿ ಧೀಯಂತೆ ಅಸ್ಮಿನಿತಿ ಅಂಬುಧಿ. ಅಂಬುಧಿ ಅಂಬೂನಿ ಧೀಯಂತೆ ಅಸ್ಮಿನ್ ಇತಿ ಅಂಬುಧಿ ಅಂದರೆ ಸಮುದ್ರ. ಶಬ್ದ ಏವ ಅಂಬುಧಿ ಶಬ್ದಾಂಬುಧಿ. ವ್ಯಾಕರಣಶಾಸ್ತ್ರವೆಂಬ ಅಂಬುಧಿ. ಆ ವ್ಯಾಕರಣಶಾಸ್ತ್ರವೆಂಬ ಅಂಬುಧಿ ಉಕ್ಕಳಿಗೆ ಕಾರಣವಾಗಿರುವಂಥದ್ದು ಜ್ಯೋತ್ಸ್ನ. ಜ್ಯೋತಿ ಅಸ್ಯಾಂ ಅಸ್ಥಿತಿ ಜ್ಯೋತ್ಸ್ನ ಅಂದರೆ ಬೆಳದಿಂಗಳು. ಎಂತಹ ಬೆಳದಿಂಗಳು? ಶರದಿ ಜ್ಯೋತ್ಸ್ನ, ಶರಜ್ಯೋತ್ಸ್ನ, ಶರತ್ಕಾಲದ ಬೆಳದಿಂಗಳು. ಆ ಶರತ್ಕಾಲದ ಬೆಳದಿಂಗಳು ಸಮುದ್ರವನ್ನು ಹೇಗೆ ಉಕ್ಕಿಸ್ತದೋ ಹಾಗೆ ಭಾರತೀ ದೇವಿ ನನ್ನ ಶಬ್ದವೆಂಬ ಅಂಬುದಿಯನ್ನು, ವ್ಯಾಕರಣಶಾಸ್ತ್ರವೆಂಬ ಅಂಬುದಿಯನ್ನು ಉಕ್ಕಿ ಹರಿಯುವ ಹಾಗೆ ಮಾಡಲಿ. ಅರ್ಥಾತ್ ನನಗೆ ಈ ಕಾವ್ಯ ರಚನೆ ಮಾಡಬೇಕಾದ್ರೆ ಶಬ್ದಗಳೆಲ್ಲ ಚೆನ್ನಾಗಿ ಸ್ಫುರಿಸಬೇಕು. ಆ ರೀತಿಯಲ್ಲಿ ಶಾರದಾದೇವಿ ಅನುಗ್ರಹ ಮಾಡಲಿ ಎಂಬುದಾಗಿ ಈ ಶ್ಲೋಕದಲ್ಲಿ ನಾರಾಯಣಾಚಾರ್ಯರು ಭಾರತೀ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಭಾರತೀ ದೇವಿ ನರ್ತಕಿ ಅಂತ ಹೇಳ್ತಾ ಇದ್ದಾರೆ. ನರ್ತಕಿ ಅಂತ ಹೇಳಿದ್ರಿಂದ ನರ್ತನ ಮಾಡೋದು ಯಾವಾಗ? ಸಂತೋಷವಾದಾಗ. ನರ್ತನ ಮಾಡುವಂತಹ ಸಮಯದಲ್ಲಿ ಸಂತೋಷ ಸಹಜವಾಗಿ ಬರ್ತದೆ. ಅಂತಹ ನರ್ತನ ಮಾಡುವ ಸಂತುಷ್ಟಳಾಗಿರತಕ್ಕಂತಹ ಭಾರತಿಯನ್ನು ವರ್ಣಿಸುವ ಮೂಲಕವಾಗಿ ಅವಳು ತನ್ನಲ್ಲಿ ಪ್ರಸನ್ನಳಾಗಿದ್ದಾಳೆ ಎಂಬುದನ್ನು ಸೂಚಿಸ್ತಾ ಇದ್ದಾರೆ. ಮತ್ತು ನರ್ತನ ಸ್ಥಾನ ಎಂಥದ್ದು? ಅದು ಬಹಳ ಶ್ರೇಷ್ಠವಾಗಿರುವಂಥದ್ದು. ರಸನಾರಂಗ. ಯಾವ ರಸನಾರಂಗ? ರಾಯರ ರಸನಾರಂಗ. ರಾಘವೇಂದ್ರ ಗುರುಸಾರ್ವಭೌಮರ ರಸನಾವೆಂಬ ರಂಗಸ್ಥಳ. ವಾದಿನತೀರ್ಥರು ಕೂಡ ಪರಿಮಳವನ್ನು ವರ್ಣಿಸುವಾಗ ಇದನ್ನು ಹೇಳ್ತಾರೆ.
ರಾಯರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ಸರಸ್ವತಿ ನಲಿದಾಡಿದಾಗ ಅವಳ ಮುಡಿಯಿಂದ ಉದುರಿದಂತಹ ಹೂವಿನ ಪರಿಮಳವೇ ಈ ಪರಿಮಳ ಗ್ರಂಥ ಅಂತ ಹೇಳ್ತಾರೆ. ಹೀಗೆ ರಾಯರ ರಂಗಸ್ಥಳ, ರಾಯರ ನಾಲಿಗೆ ಎಂಬ ರಂಗಸ್ಥಳ ಅತ್ಯಂತ ಪರಿಶುದ್ಧವಾಗಿರತಕ್ಕಂತಹ, ನಿರ್ದಿಷ್ಟವಾಗಿರತಕ್ಕಂತಹ ರಂಗಸ್ಥಳ. ಅದು ಯಾವುದೇ ದೋಷ ಇರಬಾರ್ದು. ಯಾವುದಾದ್ರೂ ದೋಷ ಇದ್ದರೆ ಅಲ್ಲಿ ನರ್ತನ ಮಾಡಲಿಕ್ಕೆ ಆಗೋದಿಲ್ಲ. ಆ ರಂಗಮಂಟಪ ಸರಿಯಾಗಿಲ್ಲದೆ ಹೋದರೆ ಎಂತಹ ಶ್ರೇಷ್ಠ ನರ್ತಕಿಯಾಗಿದ್ದರೂ ಕೂಡ ನರ್ತನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಈ ಶಾರದಾದೇವಿಗೆ ಎಂತಹ ನರ್ತನ ರಂಗ ಸಿಕ್ಕಿದೆ ಅಂದರೆ ಬಹಳ ಶ್ರೇಷ್ಠವಾಗಿರತಕ್ಕಂತಹ ರಂಗಮಂಟಪ. ಅದು ರಾಘವೇಂದ್ರ ಗುರುಸಾರ್ವಭೌಮರ ರಸನೇಂದ್ರಿಯವೆಂಬ ನಿರ್ದಿಷ್ಟವಾಗಿರತಕ್ಕಂತಹ ರಂಗಸ್ಥಳ. ಅಂತಹ ರಂಗಸ್ಥಳ ಯಾರ ರಂಗಸ್ಥಳ? ಸಕಲ ವೇದಾಭಿಮಾನಿಯಾಗಿರತಕ್ಕಂತಹ ಭಾರತೀ ದೇವಿಯು ನರ್ತನ ಮಾಡಲಿಕ್ಕೆ ಇರತಕ್ಕಂತಹ ರಂಗಸ್ಥಳ ರಾಘವೇಂದ್ರ ಗುರುಸಾರ್ವಭೌಮರ ನಾಲಿಗೆ ಎಂಬ ರಂಗಸ್ಥಳ. ಅಂತಹ ರಂಗಸ್ಥಳದಲ್ಲಿ ಅವಳು ನರ್ತನ ಮಾಡಿದವಳು. ಅಂದರೆ ರಾಯರ ರಸನಾರಂಗದಲ್ಲಿ ನರ್ತನ ಮಾಡಿದ್ದರಿಂದಲೇ ರಾಘವೇಂದ್ರ ಗುರುಸಾರ್ವಭೌಮರಿಗೆ ಅಂತಹ ಟಿಪ್ಪಣ್ಯಾದಿಗಳನ್ನು ಬರಲಿಕ್ಕೆ ಆಯಿತು. ಅವುಗಳನ್ನು ಬರಲಿಕ್ಕೆ ಕಾರಣವಾದದ್ದು ಸಾಕ್ಷಾತ್ ಸರಸ್ವತಿ ದೇವಿ ರಾಯರ ರಂಗಸ್ಥಳದಲ್ಲಿ ಬಂದು ನಡೆದಾಡಿತ್ತು. ಹೀಗೆ ರಾಯರ ನಾಲಿಗೆ ಎಂಬ ರಂಗಸ್ಥಳದಲ್ಲಿ ನರ್ತಕಿಯಂತೆ ನರ್ತನ ಮಾಡಿದಂತಹ ಸರಸ್ವತಿ ದೇವಿ ಅವಳು ನನಗೆ ಶಬ್ದಾಂಬುದಿ ಶರಜ್ಯೋತ್ಸ್ನಾ ಶರಣಂ ಭೂಯಾತ್. ಅಂತಹ ಶಾರದಾದೇವಿ ಶಬ್ದವೆಂಬ ಅಂಬುಧಿ. ಈ ಕಾವ್ಯರಚನೆ ಮಾಡಬೇಕಾದ್ರೆ ಶಬ್ದ ಸಂಪತ್ತು ಬೇಕು, ವ್ಯಾಕರಣ ಜ್ಞಾನ ಚೆನ್ನಾಗಿರಬೇಕು. ಅಂತಹ ವ್ಯಾಕರಣ ಶಾಸ್ತ್ರವೆಂಬ ಅಂಬುಧಿ ಸಮುದ್ರವನ್ನು ಉಕ್ಕಿಸುವಂತಹ ಶರತ್ಕಾಲದ ಬೆಳದಿಂಗಳಾಗಿ ನನಗೆ ರಕ್ಷಕರಾಗಲಿ ಎಂಬುದಾಗಿ ನಾರಾಯಣಾಚಾರ್ಯರು ಈ ಒಂದು ಪದ್ಯದಲ್ಲಿ ಭಾರತೀ ದೇವಿಯರನ್ನು ಸ್ತೋತ್ರ ಮಾಡಿ ಮುಂದೆ ತ್ರಿವಿಕ್ರಮ ಪಂಡಿತಾಚಾರ್ಯರನ್ನು ಸ್ತೋತ್ರ ಮಾಡ್ತಾರೆ. ಆ ಒಂದು ಪದ್ಯವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.